ಇವತ್ತು ನಮ್ಮ 12ನೇ ವಾರ್ಡ್ ನಜರಾಬಾದ್ ಹಾಗೂ ಸದಾಶಿವನಗರ ನಜರಾಬಾದ್ ಮುಖಂಡರು ಶಬ್ಬೀರು ಮತ್ತು ಯುವ ತಂಡ ಇವರೆಲ್ಲ ವಾಲಂಟಿಯರ್ ಆಗಿ ಕಾಂಗ್ರೆಸ್ ಪ್ರಚಾರ ಏನು ಮತ ಚಲಾಯಿಸಕ್ಕೆ ಕಾಂಗ್ರೆಸ್ಗೆ ವೋಟ್ ಕೊಡೋಕೆ ನಮ್ಮ ಮುದ್ದಮ್ಮೇಗೌಡರು ಅಭ್ಯರ್ಥಿಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಪರವಾಗಿ ಮತ ಚಲಾಯಿಸಕ್ಕೆ ನಾವು ವಾಲಂಟಿಯರ್ ಆಗಿ ಪ್ರಚಾರ ಮಾಡ್ತಾ ಇದ್ವಿ ಶಬ್ಬೀರ್ ಅವ್ರ ನೇತೃತ್ವದಲ್ಲಿ ನಮ್ಮ ಯುವ ತಂಡ ಎಲ್ಲ ನಜರಾಬಾದ್ ಸದಾಶಿವನಗರ ಯುವ ತಂಡ ಪ್ರಚಾರ ಮಾಡ್ತಾ ಇದ್ದೀವಿ ನಮ್ಮ ಲೀಡರು ಏನು ಇಕ್ಬಾಲ್ ಅಹಮದ್ ಅವರು ಹಾಗೂ ಡಾಕ್ಟರ್ ರಫೀಕ್ ಅಹಮದ್ ಮತ್ತು ಗೋವಿಂದ ರಾಜು ಅವರು ಕೂಡ ಈ ಬಿಸಿನಲ್ಲಿ ಪ್ರಚಾರ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಕ್ಕೆ ಪ್ರಚಾರ ಮಾಡ್ತವ್ರೆ ಅದು ಈ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಏನ್ ಇವಾಗ ರಾಜ್ಯ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದ್ರು ಆ 5 ಗ್ಯಾರಂಟಿ ಸಂಪೂರ್ಣವಾಗಿ ಮಾತಿಗೆ ತಪ್ಪದಂಗೆ 5 ಗ್ಯಾರಂಟಿ ಕೊಡ್ತವ್ರೆ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವಾಗ ಕೇಂದ್ರದಲ್ಲಿ ಸರ್ಕಾರ ಬಂದ್ರೆ ರಾಹುಲ್ ಗಾಂಧಿ ಅವರು ಇನ್ನ 5 ಗ್ಯಾರಂಟಿ ಕೊಟ್ಟವ್ರೆ ಅದನ್ನು ಗ್ಯಾರಂಟಿ ಮೇಲೆ ಗ್ಯಾರಂಟಿ ಅಂತ ನಾವು ಹೇಳಿ ಜನರ ಮುಂದೆ ಬಂದಿದ್ದೀವಿ ನಮಗೆ ಮುಖ್ಯ ಏನಂದ್ರೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಸರ್ಕಾರ ಬರಬೇಕು ಈ ಭ್ರಷ್ಟ ಬಿಜೆಪಿ ಸರ್ಕಾರ ತೊಲಗ್ ಹೋಗ್ಬೇಕು ಈ ಚೌಕಿದಾರ್ ಚೌಕೋಬಾರ್ ಹಿಡ್ಕೊಂಡು ಟಾಟಾ ಗುಡ್ ಬೈ ಅಂತ ಹೇಳೋಣ ಅಂತ ನಾವು ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದು ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಕ್ಕೆ ಎಲ್ಲಿ ನೋಡಿದ್ರು ಕೂಡ ನಾವು ಟೀ ಹೋಟೆಲ್ನಲ್ಲಿ ಬಜಾರ್ದಲ್ಲಿ ಮಾರ್ಕೆಟ್ನಲ್ಲಿ ನೋಡಿದ್ರು ಕೂಡ ಈ ಸಲ ಕಾಂಗ್ರೆಸ್ ಪಕ್ಷ 100ಕ್ಕೂ 100% ಕೇಂದ್ರದಲ್ಲಿ ಸರ್ಕಾರ ಬರ್ತೈತೆ ಅಂತ ಹೇಳ್ತಾವ್ರೆ ಆದ್ರಿಂದ ನಮ್ಗೆ ಬಡವ್ರ ಪರವಾಗಿ ಪಕ್ಷ ಇರೋದು ಇದು ಕಾಂಗ್ರೆಸ್ ಪಕ್ಷ ಬಡವರು ಇವಾಗ ಏನಾದ್ರು ಬಡವರು ದುಡಿಬೇಕು ಬಾಳ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಬರಬೇಕು ಈ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರ ತೊಲಿಬೇಕು ನಾವು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ನಾವು ತಾನ್ ಬರ್ಬೇಕು ಜೈ ಹಿಂದ್ ये कांग्रेस का ये जो गारंटी है ना ये पूरे आ रही नेट बिल फ्री गृहलक्ष्मी बैगन 2000 रुपए अन्न भाग्य 10 kg चावल और बैगन को 5 फ्री ये सब मिल रही अगर और बेहतर मिलना तो 1 लाख रुपए बैगन को साल को छोटा को जो डिग्री पढ़ती होती उनको काम नहीं मिला था 1 लाख रुपए साल को कांग्रेस को दलाना मेहरबानी से सब कांग्रेस को बोलो जैसा गई बार 98% वोटिंग कांग्रेस को करो हमारे सिद्धरामैया डी के शिवकुमार सरकार ने इसी तरह से चुपटने किचन दियो नको उनकी वोटिंग हुए तक उनको छोड़ो नको पहले वोट दला को एक बार हमें सेंट्रल में कांग्रेस लेकर ना राहुल गांधी जिताना मोदी को घर भेजना।